ಗುಂಡಿ ಅವರು ಎಚ್ಚೆತ್ಕೊಳ್ಳೋದು ಅಂದ್ರೆ ನಾವು ಸಂಪೂರ್ಣ ರಸ್ತೆ ಬಂದ್ ಮಾಡಿಬಿಡ್ತೀವಿ. ಏನಂದ್ರೆ ಒಂದು ಕ್ಷೇತ್ರ ಮಾಡ್ಬೇಕಾದ್ರೆ 106 ಕೋಟಿ ಬೇಕು. ಸರ್ಕಾರದ ಕೆಲಸ ಇದು, ಜನಗಳ ಕೆಲಸ ಅಲ್ಲ. ಸರ್ಕಾರದ ಮೂಲಭೂತ ಸೌಕರ್ಯ ಕೊಡ್ಬೇಕಾದ್ರೆ ಸರ್ಕಾರದ ಕೆಲಸ. ಅವರು ಕೊಡ್ಲಿಲ್ಲ ಅಂದ್ರೆ ಕೊಪ್ಪ ಪಟ್ಟಣವನ್ನು ಸಂಪೂರ್ಣ ಯಾರು ಬರ್ದೇ ರೀತಿ ಬಂದ್ ಮಾಡಿ ಅದಕ್ಕೆ ಏನ್ ಬೇಕಾದ ಕೆಲಸ ಮಾಡ್ತೇವೆ. ನಾವು ಗುಂಡಿ ಮುಚ್ಚಲಿ ಕಳೆದ 6 ತಿಂಗಳಿಂದ ಕೇಳ್ಕೊಳ್ತಾ ಇದೀವಿ. ಸರ್ಕಾರ ಏನು ದಪ್ಪ ಚರ್ಮದ ಸರ್ಕಾರ, ಕಿವಿ ಮುಚ್ಕೊಂಡ್ಬಿಟ್ಟಿದೆ. ಶಾಸಕರು ಹೇಳಿದಾಗ ನನಗೆ ದುಡ್ಡು ಬರುತ್ತೆ 90 ಕೋಟಿ ರಿಲೀಸ್ ಮಾಡಿದ್ದೀನಿ, 100 ಕೋಟಿ ಅಂತ ಹೇಳ್ತಾರೆ. ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡುದು, ಈಗ ನಾವು ಕೇವಲ ಒಂದು ಡ್ರಾಮಕ್ಕೋಸ್ಕರ ಡಾಂಬಾಚಾರಕ್ಕೋಸ್ಕರ ಮಾಡೋದಾಗಿದ್ರೆ ಒಂದು ಪ್ರದರ್ಶನ ಮಾಡಿ ಹೋಗ್ತಿದ್ದೆವು. ಬೆಳಗ್ಗೆ ನಾವು 9 ಗಂಟೆಗೆ ಹಿಡಿದಿದ್ದೇವೆ. ಎಲ್ಲರೂ ಅವರೇ ನಿಂತು ಕೆಲಸ ಮಾಡ್ತಿದ್ದೀರಿ ಕಾರ್ಯಕರ್ತರು. 1 ಗಂಟೆ 9 ಗಂಟೆ ಅಂತ ಹೇಳಿದ್ರೆ ಸಾಧಾರಣ 9, 3, 12 ಗಂಟೆ 3 ಗಂಟೆ ಸಂಪೂರ್ಣ ಕೆಲಸ ಮಾಡಿದ್ದೀವಿ. ನಾವು ಬಸ್ ಸ್ಟ್ಯಾಂಡ್ ವರೆಗೆ ಗುಂಡು ಮುಚ್ತೀವಿ. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡು ಕ್ಷೇತ್ರ ಇದೊಂದು ಸಾಂಕೇತಿಕ, ಇದು ಏನು ಕೊಪ್ಪದಲ್ಲ ಇಡೀ ಕ್ಷೇತ್ರ ಹೇಗೆ ನೀವು ನೋಡಿದಿರಿ. ವಸ್ತಾರೆಯಿಂದ ಈ ಕಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕ್ಷೇತ್ರ ಅಲ್ಲದೆ ಇರ್ಬೋದು, ಜನ ಬರ್ಲಿಕ್ಕಾಗಲ್ಲ. ಆದ್ರಿಂದ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಸರ್ಕಾರ ಈ ಒಂದು ಗುಂಡಿ ಮುಚ್ಚ ಕಾರ್ಯಕ್ರಮ ಮಾಡಬೇಕು. ಇದು ಗುಂಡಿಯಲ್ಲೇ 4 ಸಬ್ಜೆಕ್ಟ್ ಇದೆ, ಮೇನ್ ಇದ್ರಲ್ಲಿ ಮಾತಾಡ್ಬೇಕು.